ನಿಮ್ಗೆ ಗೊತ್ತಿರೋ ಹಾಗೆ ಕಬಿನಿ ಡ್ಯಾಮ್ ಆಲ್ರೆಡಿ ಭರ್ತಿ ಆಗಿದೆ. ಕಬಿನಿಯಿಂದ ತಮಿಳುನಾಡಿಗೆ ನೀರರಿಸುವಂತ ಕೆಲಸ ಕಳೆದ 2-3 ದಿನಗಳಿಂದ ಆಗ್ತಾ ಇದೆ. ಕೇರಳದಲ್ಲಿ ಮಳೆ ಮುಂದುವರಿದಿರುವಂತ ಕಾರಣಕ್ಕಾಗಿ ಕಬಿನಿ ಜಲಾಶಯದ ಒಳಹರಿವು ಕೂಡ ಸಾಧಾರಣವಾಗಿ ಹೆಚ್ಚಾಗ್ತಾನೆ ಬರ್ತಾ ಇದೆ. ಸರಗೂರು ತಾಲೂಕಿನ ಬಿದರಳ್ಳಿ ಗ್ರಾಮದಲ್ಲಿ ಸೇತುವೆ ಮುಳುಗಡೆ ಆಗಿದೆ. ಅಂದ್ರೆ ಇದು ಈ ಕಬಿನಿ ಜಲಾಶಯ ನೀವು ಹೋಗಿದ್ರೆ ನಿಮ್ಗೆ ಅನುಭವ ಇರುತ್ತೆ. ಆ ಜಲಾಶಯದ ಮುಂದೆನೇ ಒಂದು ಸೇತುವೆ ಇದೆ. ಅದು ಪ್ರತಿ ವರ್ಷ ಏನಾಗುತ್ತೆ ಅಂತಂದ್ರೆ ಕಬಿನಿ ಏನು ಬಹಳ ದೊಡ್ಡ ಡ್ಯಾಮ್ ಅಲ್ಲ, ಚಿಕ್ಕ ಡ್ಯಾಮ್ ಅದು. ಸೊ ಅಲ್ಲಿ ನೀರು ಬಿಡ್ತಾ ಇದ್ದಂಗೆ ಈ ಸೇತುವೆ ಮುಳುಗಡೆ ಆಗುತ್ತೆ. ಈ ಸಲನೂ ಅಷ್ಟೇ ಸೇತುವೆ ಮುಳುಗಡೆ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ದಿನಗಳ ಕಾಲ ಈ ಥರದ ಸಮಸ್ಯೆ ಆಗ್ಬಿಡುತ್ತೆ. ಬಟ್ ಸಮಸ್ಯೆ ಯಾರಿಗೆ ಪ್ರಮುಖವಾಗಿ ಆಗುತ್ತೆ ಅಂತ ಅಂದ್ರೆ ಈ ಬಿದರಳ್ಳಿ Hotel Management with AI. Join IIHM, International Institute of Hotel Management. ಅನ್ನುವಂಥದ್ದು ಒಂದು ಗ್ರಾಮ ಸೇರಿದಂಗೆ ಕೆಲ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಸೇತುವೆ. ಈಗ ಈ ಸೇತುವೆ ಮುಳುಗಡೆ ಆಗುವಂತ ಕಾರಣಕ್ಕಾಗಿ ಸುಮಾರು 15 ಕಿಲೋಮೀಟರ್ ಸುತ್ತು ಬರುವಂತ ಅನಿವಾರ್ಯತೆ ಬರುತ್ತೆ. ಪ್ರತಿ ಬಾರಿ ಕಬಿನಿ ನೀರಿನಿಂದ ಮುಳುಗಡೆ ಆಗುವಂತ ಸೇತುವೆ ಇದು. ಇದಕ್ಕಾಗಿ ಪಕ್ಕದಲ್ಲಿ ಎತ್ತರದ ಅತ್ಯಾಧುನಿಕ ಸೇತುವೆ ನಿರ್ಮಾಣ ಆಗಿದೆ. ಸದ್ಯ ಪ್ರಗತಿಯಲ್ಲಿ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ಬಹುಶಃ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಕಾಮಗಾರಿ ಮುಗಿಯುವಂಥ ಸಾಧ್ಯತೆ ಇದ್ದು ಆ ಟೈಮಲ್ಲಿ ಈ ಊರಿನ ಜನರಿಗೆ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗ್ಬೋದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಬಿನಿ ಜಲಾಶಯದಿಂದ ನೀರು ಬಿಟ್ಟಿರುವಂಥ ಕಾರಣಕ್ಕಾಗಿ ಸೇತುವೆ ಮುಳುಗಡೆ ಆಗಿರುವಂಥದ್ದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಭಾಳ ಕೆಳಮಟ್ಟದಲ್ಲಿರುವಂಥ ಸೇತುವೆ. ಬಹಳ ಜನರಿಗೆ ಕೆಲವರಿಗೆ ಸಮಸ್ಯೆ, ಇನ್ನು ಕೆಲವರಿಗೆ ಕುತೂಹಲ, ಎಲ್ಲಿ ತನಕ ಮಳೆ ಇನ್ನು ಮುಂದುವರಿಬಹುದು ಅಂತ. ಹವಾಮಾನ ಇಲಾಖೆ ಕೊಟ್ಟಿರುವಂತ ಮಾಹಿತಿ ಪ್ರಕಾರವಾಗಿ ನೈಋತ್ಯ ಮಾನ್ಸೂನ್ ಅಬ್ಬರದಿಂದ ಈ ಮಳೆ ಸುರಿತಾ ಇದ್ದು ಬೆಂಗಳೂರು ಸೇರಿದಾಗೆ ರಾಜ್ಯದಲ್ಲಿ ಇನ್ನೂ 3 ದಿನ ಮಳೆ ಆಗುತ್ತೆ. ಆಗಸ್ಟ್ 7ರವರೆಗೂ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಕರಾವಳಿ ಹಾಗೆ ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಮಳೆ ಆಗುತ್ತೆ. ಬೆಂಗಳೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ತುಮಕೂರು, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಹಳ ಮಳೆ ಆಗ್ಬೋದು ಅನ್ನುವಂಥ ಚಾನ್ಸಸ್ ಇದೆ. ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಮಳೆ ಆಗ್ಬೋದು. ಬಾಗಲಕೋಟೆ, ಬೀದರ್, ಗದಗ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರದಲ್ಲಿ ಸಾಧಾರಣ ಮಳೆ. ನೋಡಿ, ಇವಿಷ್ಟು ತಾಲೂಕುಗಳು, ಡಿಸ್ಟಿಕ್ಗಳು ಈ ಬಾರಿ ಸ್ವಲ್ಪ ಬರದಲ್ಲಿವೆ. ಬಾಗಲಕೋಟೆ, ಬೀದರ್, ಗದಗ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ. ಇವರಿಗೇನಂದ್ರೆ ಅಲ್ಲಿ ಭೀಮಾ ನದಿ, ಕೃಷ್ಣಾ ನದಿ ಎಲ್ಲ ಬಹಳ ಚೆನ್ನಾಗಿ ಈ ಸಲ ಮಹಾರಾಷ್ಟ್ರದ ಘಟ್ಟ ಭಾಗದಲ್ಲಿ ಮಳೆ ಆಗಿ ನೀರು ಹರಿತಾ ಇರುವಂಥ ಕಾರಣಕ್ಕಾಗಿ ಅನುಕೂಲ ಆಗಿದೆ. ಬಿಟ್ಟರೆ ಅಲ್ಲಿ ಮಳೆ ಆಗಿಲ್ಲ. ಸೊ ಹಾಗಾಗಿ ಈ ಡಿಸ್ಟಿಕ್ಗಳಲ್ಲಿ ಒಂದು ಸಾಧಾರಣ ಮಳೆ ಆಗ್ಬೋದು. ಅದು ಹೊರತುಪಡಿಸಿದ್ರೆ ಈ ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗ್ಬೋದು. ಹಾಗೆ ಈ ಹಳೆ ಮೈಸೂರು ಭಾಗದಲ್ಲೂ ಕೂಡ ಮಳೆ ಆಗ್ಬೋದು ಅನ್ನುವಂಥ ಮುನ್ಸೂಚನೆಯನ್ನು ನೀಡಲಾಗಿದೆ.